ರಾಜ್ಯದ ಮಠ ಪರಂಪರೆಯಲ್ಲಿಯೇ ಪುಷ್ಪಗಿರಿ ಮಹಾಸಂಸ್ಥಾನ ಮಹಿಳಾ ಸಬಲೀಕರಣದ ಉದ್ದೇಶದಿಂದಲೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಸ್ಥಾಪಿಸಿದ್ದು, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಆರ್ಥಿಕವಾಗಿ ಬಲವರ್ಧನೆಯಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಮಲಿಯಪ್ಪನಕೊಪ್ಪಲು ಗ್ರಾಮದ ಸಂಘಕ್ಕೂ 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ನೀಡಲಾಗಿದೆ. ಸಾಲವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ತಾಲೂಕಿನ ಹಳೇಬೀಡು ಹೋಬಳಿ ಮಲಿಯಪ್ಪನಕೊಪ್ಪಲು ಗ್ರಾಮದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಲ ಸೌಲಭ್ಯವನ್ನ ವಿತರಿಸಿದ ಬಳಿಕ ಮಾತನಾಡಿದ ಅವರು, 2020ರಲ್ಲಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಾಜ್ಯದ 10 ಜಿಲ್ಲೆಯಲ್ಲಿ ಸಾವಿರಾರು ಸಂಘಗಳನ್ನು ಸ್ಥಾಪಿಸುವುದರ ಜೊತೆಗೆ ವಿದ್ಯಾರ್ಥಿ ಘಟಕ ಮತ್ತು ಯುವ ರೈತ ಸಂಘ ಹುಟ್ಟಿಗೂ ಕಾರಣವಾಗಿದೆ. ಪುಷ್ಪಗಿರಿ ಸಂಘ ಹಣಕಾಸು ವಹಿವಾಟು ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುತ್ತಿದ್ದು, ಅವರಿಗೆ ಅಗತ್ಯವಾದ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಅರಿವು ಮೂಡಿಸುತ್ತಿದೆ. ಸ್ವ ಉದ್ಯೋಗ ಪರಿಕಲ್ಪನೆಯಲ್ಲಿ ಮಹಿಳೆಯರು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುತ್ತಿದೆ. ಈಗಾಗಲೇ ಕೆಲವು ಸಂಘಗಳು ತಮ್ಮದೇ ಆದ ಅಗತ್ಯ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪುಷ್ಪಗಿರಿ ಸಂಘದ ಮಹಿಳೆಯರು ತಯಾರಿಸುವ ಉತ್ಪನ್ನಗಳು ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆ ಪ್ರವೇಶಕ್ಕೆ ಮುಂದಾಗಿದೆ. ಅಲ್ಲದೆ ಸಂಘದ ಸದಸ್ಯರು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಹಂಬಲದಿಂದ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಒದಗಿಸಿದೆ. ಅಂತೆಯೇ ಹೆಬ್ಬಾಳು ಯೂನಿಯನ್ ಬ್ಯಾಂಕ್ ಮೂಲಕ ಮಲಿಯಪ್ಪನಕೊಪ್ಪಲು ಗ್ರಾಮದ ಸಂಘಕ್ಕೆ 3 ಲಕ್ಷ ರೂಪಾಯಿ ಸಾಲ ಸವಲತ್ತು ನೀಡಿದೆ. ಸಾಲ ಪಡೆದು ಮಹಿಳೆಯರು ಸದ್ಬಳಕೆ ಮೂಲಕ ಮರುಪಾವತಿ ನಡೆಸಬೇಕಿದೆ. ಮಹಿಳೆಯರು ಸಂಘದ ಚಟುವಟಿಕೆಗಳ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬದುಕು ದುಸ್ತರವಾಗಲಿದೆ ಎಂದು ಭವಿಷ್ಯ ನುಡಿದರು. ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ ಮಾತನಾಡಿ, ಪುಷ್ಪಗಿರಿ ಮಠದ ಕೀರ್ತಿಯನ್ನ ದೇಶ ವಿದೇಶದ ಮಟ್ಟದಲ್ಲಿ ಹೆಸರು ಮಾಡಿದವರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಮಠದ ಅಧಿಕಾರ ವಹಿಸಿಕೊಂಡು ಧಾರ್ಮಿಕ, ಶೈಕ್ಷಣಿಕ, ಪರಿಸರ, ನೀರಾವರಿ ಇನ್ನಿತರ ಕ್ಷೇತ್ರದಲ್ಲಿ ಅಗಾಧ ಕೆಲಸ ಮಾಡಿದ್ದಾರೆ. ಮಠದ 80 ಎಕರೆ ಭೂಮಿಯಲ್ಲಿ ಸ್ವಯಂ ಕೃಷಿ ಕಾಯಕ ನಡೆಸಿ ಕಾಯಕ ಯೋಗಿಯಾಗಿದ್ದಾರೆ. ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆರಂಭಿಸಿ ಮಹಿಳಾ ಸಬಲೀಕರಣಕ್ಕೆ ಶ್ರೀಕಾರ ಹಾಕಿದ್ದಾರೆ. ಒಂದಲ್ಲ ಒಂದು ಜನಪರ ಮತ್ತು ಸಮಾಜಮುಖಿ ಕೆಲಸದ ಮೂಲಕ ಅವಿರತವಾಗಿ ಮಠದ ಉನ್ನತಿಗಾಗಿ ದುಡಿಯುತ್ತಿರುವ ಜಗದ್ಗುರುಗಳು ಆದರ್ಶಗಳು ನಮಗೆ ದಾರಿದೀಪವಾಗಬೇಕಿದೆ ಎಂದು ತಿಳಿಸಿದರು. ಒಂದು ಯೋಚನೆ ಮಾಡಿದರು, ಏನಾದ್ರು ಮಾಡಿ ಸಮಾಜಕ್ಕೆ ತಿದ್ದಬೇಕು, ಜನಗಳಿಗೆ ಜ್ಞಾನವನ್ನು ಬಿತ್ತಬೇಕು, ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಶರಣರು ತಯಾರಾದರು. ಎಂತೆಂಥ ಶರಣರು ತಯಾರಾದರು ಅಂತಂದ್ರೆ, ಮಹಿಳೆಯರು, ಪುರುಷರು, ಸಣ್ಣವರು, ದೊಡ್ಡವರು ಎಲ್ಲ ಜಾತಿ ಮತಗಳಿಂದ ಶರಣರಾಗ್ಲಿಕ್ಕೆ ಪ್ರಾರಂಭ ಆದರು. ಆ ಶರಣ ಸಂತತಿನೇ ನಾವು. ಎಂತ ಒಂದು ಮಾತನ್ನ ವಚನದಲ್ಲಿ ಹೇಳಿದ್ರು, ಬಸವಣ್ಣ ಬಿತ್ತಿದ ಬೀಜಗಳು ನಾವು. ಇಲ್ಲಿ ಉಂಡುಟ್ಟು ಹೋಗೋದಕ್ಕೆ ಬಂದಿಲ್ಲ, ಬರೀ ಉಣ್ಣೋದಕ್ಕೆ ಅಥವಾ ಉಡೋದಕ್ಕೆ ಮಾತ್ರ ಬಂದಿಲ್ಲ. ನಾವೇನ್ ಮಾಡಕ್ ಬಂದಿದ್ದೀವಿ, ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಈ ಭೂಮಿಗೆ ಬಂದಿದ್ದೀವಿ ಅಂತ. ಆ ವಚನದ ಸಾರಾಂಶ ಅಷ್ಟೇ. ನಾವು ಹಾಗಾಗಿ ಬಸವಣ್ಣವರು ಬೈರೂಪ ಚೌಡಯ್ಯ ಅಂತ ಒಬ್ರು ಇದ್ರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಶರಣರು ನಾವು ಬರ್ತೇವೆ ಊರಿಗೆ, ನಾವು ಬರೋದಕ್ಕಿಂತ ಮುಂಚೆ ನೀನು ಹೋಗಿ ಆ ದೇವಸ್ಥಾನದಲ್ಲಿ ಸುಮ್ಮನೆ ದೇವಸ್ಥಾನ ಹತ್ರ ನೃತ್ಯ ಮಾಡ್ತಾ ಇರು, ಅಲ್ಲಿ ಜನ ಎಲ್ಲ ಸೇರ್ತಾರೆ, ಅವಾಗ ನಾವು ಬರ್ತೇವೆ ಅಂತ ಹೇಳಿ ಕಳಿಸಿ ಆ ಬೈರೂಪ ಚೌಡಯ್ಯ ಅಲ್ಲಿಗೆ